ಈ ಥರ ಇದೆ ನೋಡಿ. ಶ್ರೇಯ ನೋಡಿಲಿ, ಚೆನ್ನಾಗಿ ಉಂಟಲ್ಲ ಊಟ ಮಾಡ್ಲಿಕ್ಕೆ ನಿಮಗೆ. ಹಾಂ, ನಾನಿಲ್ಲಿ ಸಾಯಂಕಾಲ ಇವು ಗೆಣಸಿನಕಾಯಿ ಬಜ್ಜಿ, ಗೆಣಸು ಮನೆ ಮುಂದೆ ಒಂದು ಗೆಣಸು ಸಿಕ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ನೋಡಿ, ಎಷ್ಟು ಚಿಕ್ಕದಿತ್ತು ಯಾವ ಥರ ಅರಳ್ತಾ ಇದೆ. ಮಲ್ಲಿಗೆ ಹೂವು ಅರಳುತ್ತೆ ನೋಡಿ, ಆ ಥರ ಅರಳ್ತಾ ಇದೆ. ಇವನು ತಿನ್ನು, ಅದನ್ನು ಸೈಡ್ ಇದೆ. ಬಜ್ಜಿ ತಿನ್ನತ್ತಾಳೆ ಸ್ನೇಹಿತರೆ. ಇಲ್ಲ ಎಣ್ಣಿಲ್ಲ, ನೀರು ಐತಿ ನೋಡಿ. ಮತ್ತು ಹೌದು, ತೆಗೆದು ಸೈಡ್ ಇಡು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಸ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ರೆ, ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ನೋಡಿ ಇಲ್ಲಿ ಹಿಂದುಗಡೆ ಸಂಡಿಗೆ ಹಾರಾಕಿನಿ. ನಿನ್ನೆ ಟೈರಸ್ ಮೇಗಿನ ತಗೊಂಬಂದು ಕೆಳಗೆಲ್ಲ ಹಾರಾಕಿವಿ. ಈಗ ಯಜಮಾನ್ರು ಬೆಳಗ್ಗೆ 6 ಗಂಟೆಗೆ ಹೋಗಿದ್ದಾರೆ, ಏನಿದೆ ಅಂಥೇಳಿ. ಶ್ರೇಯ ಕಾಲೇಜಿಗೆ ಹೋಗಿ ಆಯಿತು. ಧನುಷ ನಾನು ಕೆಲ್ಸಕ್ಕೆ ಹೊಂಟೀವಿ. ಆ ಕಡೆಗೆ ಒಬ್ಬರು ಸೀರೆ ತರಲಿಕ್ಕೆ ಹೇಳಿದ್ದಾರೆ ಸ್ನೇಹಿತರೆ. ಯಜಮಾನ್ರಿದ್ರೆ ಸ್ಕೂಟ್ರ್ ಮೇಲೆ ಹೋಗ್ತಿದ್ದೀವಿ. ಸೀರೆ ಹಿಡ್ಕೊಂಡು ಧನುಷ ಒಂದು ಬ್ಯಾಗ್ ಹಿಡಿದಿದ್ದಾನೆ. ನಾವು ಒಂದು ಬ್ಯಾಗ್ ನೋಡಿ ಎತ್ತಲಿಕ್ಕೆ ಆಗ್ತಾಯಿಲ್ಲ, ಭಾರ ಇದೆ. ಮತ್ತು ಆ ಕಡೆಗೆ ಹೋಗ್ತೀವಲ್ಲ, ಮತ್ತು ತುಂಬ ದೂರ, ಈಚೆ ಬಾ ಧನುಷ, ತುಂಬ ದೂರ ನಡಿಬೇಕಾಗುತ್ತೆ ವಾಪಸ್ ನಮ್ಮ ಮನೆಗೆ ಬಂದು ಸೀರೆ ತೊಗೊಂಡು ಹೋಗಲಿಕ್ಕೆ. ಅದಕ್ಕಾಗಿ ಕೆಲಸ ಮಾಡಿ ಆ ಕಡೆಗೆ ಸೀರೆ ಕೊಟ್ಟು ಬಂದರೆ ಆಯ್ತು ಅಂಥೇಳಿ ಹೊಂಟಿ. ಅವರೆಲ್ಲ ಹೇಳಿದ್ದಾರೆ, ಫೋಟೋ ಕಳಿಸಿದ್ದಾರೆ, ಒಂದು 4 ತೊಗೊಂಬ ಅಂಥೇಳಿ. ಮತ್ತು ಕಲರ್ಸ್ ಕೇಳ್ತಾರಲ್ಲ, ಪರವಾಗಿಲ್ಲ ಅಂತ ನಾವು 2 ಬ್ಯಾಗ್ ಹಿಡ್ಕೊಂಡು ಹೋಗ್ತೀವಿ. ಬನ್ನಿ. ಧನುಷನ ಕ್ಯಾರಿ ಬ್ಯಾಗಲ್ಲಿ ಒಂದು 8 ಸೀರೆ ಇದೆ. ಇಲ್ಲಿ ನೋಡಿ ತುಂಬಿದೆ ಇದು. ಒಂದು ಇದರಲ್ಲಿ ಒಂದು 20 ಸೀರೆ ಇದೆ. ಒಂದು 28 ಸೀರೆ ತೊಗೊಂಡು ಹೊಂಟಿದ್ದೇವೆ. ಈಗ ಹೋಗಿ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಕೊಟ್ಬಿಡ್ಬೇಕಾರೆ ಟೈಮ್ 1 ಗಂಟೆ ಆಗುತ್ತಾ ಅಂತ. ಅಲ್ಲ ಧನುಷ್, ಅವ್ರ ಮನೆ ಸೀರೆ ಕೊಡೋವ್ರ ಮನೆಗೆ ಹೋಗ್ಬೇಕಾದ್ರೆ ತುಂಬ ದೂರ ಇದೆ, ತುಂಬ ಅಂದರೆ ತುಂಬ ದೂರ ಆಗುತ್ತೆ. ಹೋಗಿ ಕೊಟ್ಟು ಬರ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಏನು ಸಂಡಿಗೆ ನಾನು ನೀನು ಹಾಕಿದ್ನಿ, ಅದು ಬೆಳಗ್ಗೆ ಹಾರಾಕಿದೆ. ಹೋಗಿ ಸೀರೆ ಕೊಟ್ಟು ಬಂದೆ. ಮತ್ತು ಸಾಯಂಕಾಲ ಒಬ್ಬರು ಸೀರೆ ತೊಗೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದಿದ್ದರು. ಇಷ್ಟೋ ತನಕ ಅವರೊಟ್ಟಿಗೆ ನಾನು ಸೀರೆದೇ ಇದನ್ನು ಮಾಡ್ಕೊತ ಕೂತೆ. ನನ್ನ ಮಗ ನೋಡಿ ಡಬಲ್ ಕೆಲಸ ಮಾಡ್ತಾಯಿದ್ದೇನೆ. ನಾನಿದು ಸಂಡಿಗೆ ಎಲ್ಲ ತೆಗಿತಾ ಇದ್ದೀನಿ, ಕೂತು ತುಂಬ್ತಾ ಇದ್ದೀನಿ, ಹಾಕ್ತಾಯಿದ್ದೀನಿ. ಮತ್ತು ಇವು ಒಂದೇ ದಿನಕ್ಕೆಲ್ಲ 2 ದಿನಕ್ಕೆಲ್ಲ ಒಣಗಿರಲ್ಲ, ನಾಳೆ ಕೂಡ ಹಾಕಬೇಕು. ಈಗ ಒಂದು 4 ನಿಮಗೆ 2 ದಿನಕ್ಕೆ ನಾನು ಕರೆದು ತೋರಿಸ್ತೀನಿ ಯಾವ ಥರ ಆಗಿದ್ದಾವೆ ಅಂಥೇಳಿ. ಯಾಕಂದರೆ ಸಾಯಂಕಾಲ ನಮ್ಮ ಶ್ರೇಯನಿಗೆ ಸಮಾಧಾನ ಇಲ್ಲ, ಯಾವ ಥರ ಬಂದಿದೆ ಅಮ್ಮ ಕರಿ. ಅದು ನಿನ್ನೆ ಸ್ಟಾರ್ಟ್ ಮಾಡಿದ್ಲು ಸ್ನೇಹಿತರೆ. ಹಸಿ ಇದೆ, ಅದು ಕರಿಲಿಕ್ಕೆ ಬರಲ್ಲ ಅಂತ ಬೇಯ್ದಾಗ ಸುಮ್ಮ ಕೂತಿದ್ಲು. ಹೊಸ ಸಂಡಿಗೆ ಎಲ್ಲ ಇವತ್ತು ಸ್ವಲ್ಪ ಒಣಗ್ಯಾವ. ಇವತ್ತು 3/4% ಎಲ್ಲ ಒಣಗಿಬಿಟ್ಟಾವ ಸ್ನೇಹಿತರೆ. ಹಾಗಾಗಿ 1-2 ಕರಿತೀನಿ, ಇನ್ನೂ 2-3 ದಿನ ಹಾಕಬೇಕು. ಇವನು 2 ದಿನಕ್ಕೆ ಒಣಗಿಸಿ ನಾವು ಇಟ್ಕೊಂಡ್ಬಿಟ್ರೆ ಏನಾಕ್ಕವು, ಇದಕ್ಕವು ಹುಳ ಆಗಿಬಿಡ್ತಾವೆ. ಹುಳ ಆಗಬಾರ್ದಲ್ಲ, ಅದಕ್ಕಾಗಿ. ಮತ್ತು ಹಿಟ್ಟು ಚೆನ್ನಾಗಿ ಕುದಿಲಿಕ್ಕಂದ್ರೂ ಹುಳ ಹಾಕೋ ಸ್ನೇಹಿತರೆ. ಹಿಟ್ಟು ಚೆನ್ನಾಗಿ ಕುದಿಬೇಕು ಅಂದರೆ ಹುಳ ಆಗಲ್ಲ. ಹಾಗಾಗಿ ಈಗ ಒಂದು 4 ಕರಿತೀನಿ, ಜಾಸ್ತಿ ಏನು ಕರಿಯಲ್ಲ. ಯಾವ ಥರ ಹೇಗೆ ಬಂದಿದೆ ಅಂಥೇಳಿ. ನಮ್ಮಲ್ಲಿ ಕೆಳಗಡೆ ತುಂಬ ಹೊಲಸು ಬೀಳುತ್ತೆ, ಗಾಳಿ ಅಂತೂ ಗಾಳಿ ನೋಡೋ ಹಾಗಿಲ್ಲ. ಟೈರಸ್ ಮೇಲೆ ಹಾಕ್ಬೇಕಂತ ಮಾಡಿದೆ, ಟೈರಸ್ ಮೇಲೆ ಹಾಕಲಿಕ್ಕೆ. ನಾನು ಬೆಳಗ್ಗೆ ಸೀರೆ ಕೊಡಲಿಕ್ಕೆ ಹೋಗ್ಲಿಕ್ಕಿತ್ತು. ಕೆಲಸ ನನ್ನ ಮನೆಗೆ ಬರುವಾಗ ತುಂಬಾ ಟೈಮ್ ಆಯಿತು ಸ್ನೇಹಿತರೆ. ಅದಕ್ಕಾಗಿ ಈಗ ನನಗೆ ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಇಷ್ಟೋ ತನಕ ನಮ್ಮ ಧನುಷಲ್ಲಿ ಇದನ್ನು ಮಾಡಿ ಬಂದೆ. ಈಗ ಇದನ್ನು ಮಾಡ್ತಾ ಕೂತಿದ್ದಾನೆ, ತೋರಿಸ್ತೀನಿ. ಸೆಂಟೆಕ್ಸ್ದು ಮಣ್ಣು ಹಾಕಿದೆ ಇಷ್ಟೋ ತನಕ. ಈಗ ಇದನ್ನು ಮಾಡತ್ತಾನೆ, ಬನ್ನಿ ಇಲ್ಲಿ ತೋರಿಸ್ತೀನಿ ಏನು ಮಾಡ್ತಾಯಿದ್ದಾನಂತ. ಅದು ಸಂಡಿಗೆಲ್ಲ ಹಾಕು. ಇದರೊಳಗಡೆ ಅದು ಹೂವಿನ ಗಿಡದ ಹೂ ಕೂತಾವೆ, ಸ್ವಲ್ಪ ಊದಿ ತೆಗಿಬೇಕು. ಕೈ ನೋಡಿ, ಇವು ಏನು ನಾನು ಇದ್ರ ಚೀವನ್ ಬೇರೆ ಹಾಕಿದ್ನಲ್ಲ, ಶಾವಿಗೆದು ಅದು, ಮತ್ತು ಇದು ಸಂಡಿಗೆ ಫುಲ್ ಬುಟ್ಟಿ ತುಂಬಿಟ್ಟಿದೆ. ಇವತ್ತು ಒಣಗಿದೆ ಅಲ್ಲ, ಹಾಗಾಗಿ ಒಂದಿಷ್ಟು ಬಟ್ಟೆಗಳ ತೆಗಿಬೇಕು. ಇವನಿಲ್ಲಿ ಏನು ಮಾಡತ್ತೆ ನೋಡೋಣ. ನೀರು ಬಂದಿದೆಯಲ್ಲ, ಏನು ಮಾಡತ್ತೀರಿ ಸರ? ನೀರು ಬಿಡತ್ತೀರಿ? ಇವಕ್ಕೆ ಮಣ್ಣು ಹಾಕಬೇಕು, ಕಟ್ಟೆ ಕಟ್ಟಬೇಕು ನಿಲ್ಲಲಿಕ್ಕೆ. ನೋಡಿ ಇಲ್ಲೆಲ್ಲ ಇವಕ್ಕೆ ಕಟ್ಟೆಗಳು ಕಟ್ತಾ ಇದ್ದಾನೆ ನೀರು ಬಿಡಲಿಕ್ಕೆ. ಅಲ್ಲಿ ನೋಡಿ ಅದಕ್ಕೆ ಚಂದ ಮಾಡಿದ್ದಾನೆ, ಇದಕ್ಕೂ ಮಾಡಿದ್ದಾನೆ ಕರಿಬೇವು ಸೊಪ್ಪಿಂದಕ್ಕೆ. ಇವಕ್ಕೂ ಮಾಡ್ಬೇಕು ಧನುಷ್. ತೆಗೆದು ಇದೆಲ್ಲ ಮಣ್ಣು ಹರಡಬೇಕು. ಅವನಿಗೆ ರಜೆಗೆ ಊರಿಗೆ ಹೋಗೋ ಚಿಂತೆ ಇದೆ ಸ್ನೇಹಿತರೆ. ಹೂ ನೋಡಿ, ಕೇಪಾಳೆ ಹೂ. ನನಗೆ ಹೂವಿನ ಗಿಡದ ಕಡೆ ಗಮನನೇ ಇಲ್ಲ ಈಗ.
ನನಗೆ ಕೆಲಸನೇ ಜಾಸ್ತಿ ಆಗಿದೆ ಸ್ನೇಹಿತರೆ, ಸಾಕಾಗಿಬಿಟ್ಟಿದೆ. ಹಾಗೆ ಆಗಿಬಿಟ್ಟಿದೆ. ಯಾವುದು ಮಾಡೋದು ಯಾವುದು ಬಿಡೋದು ಒಂದು ತಿಳಿತಾ ಇಲ್ಲ. ಮಲ್ಲಿಗೆ ಗಿಡ ನೋಡಿ, ನಮ್ಮದು ಮಣ್ಣು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ, ಇದು ಮಣ್ಣು ಬಿದ್ದ ಮೇಲೆ ಅದು ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರು ಬಂದಿತ್ತು ನೋಡಿ. ಹೊಸ ಮಣ್ಣು ಬಿದ್ದ ಮೇಲೆ ಮೊನ್ನೆ ಮಳೆ ಆಗಿದೆ, ಅದಕ್ಕಾಗಿ ಚೆನ್ನಾಗಿ ಬಂದಿದೆ. ದಾಸವಾಳ ಗಿಡ ಅಂತ ಫುಲ್ಲು ಹೂವು ಆಗ್ತಾಯಿದೆ. ಕಟ್ ಮಾಡಬೇಕು ಅದನ್ನು ಮೇಲ್ಗಡೆದು. ಎಲೆಕ್ಟ್ರಿಷನ್ ವೈರ್ ಬಂದಿದೆ ನೋಡಿ. ಇದು ಕೇಪಾಳೆ ಎಷ್ಟು ಚೆನ್ನಾಗಿದೆ, ಖುಷಿ ಆಗುತ್ತೆ ಈ ಥರ ಕೇಪಾಳೆ ನೋಡೋದಕ್ಕೆ. ನೋಡಿ, ಇದು ಸಣ್ಣ ಕೇಪಾಳೆ, ಇದು ಕೂಡ ಚಿಗುರು ಬಂದಿದೆ. ಈಗ ಫುಲ್ಲು ಕಟ್ಟಿಗೆ ತಂದು ಇಲ್ಲೇ ಬಿಸಾಕಿವಿ. ಇವನ್ನ ಕಳಿಸ್ಬೇಕು, ನಮಗಲ್ಲ ಇವು ಕಟ್ಟಿಗೆ ನಮ್ಮ ಅಮ್ಮರಿಗೆ ಕೊಡಬೇಕು. ಒಣಗಿದಾವೆ, ಒಣಗಲಿ ಅಂತೇಳಿ ಹಾಕಿದ್ರು ಇಲ್ಲಿ. ಇನ್ನು ಯಾವಾಗ ತೊಗೊಂಡು ಹೋಗ್ತಾರೆ ನೋಡ್ಬೇಕು ಯಜಮಾನ್ರು. ಹಾಗಾಗಿ ಈಗ ಇದೊಂದಿಷ್ಟು ಒಳಗಡೆ ಇಟ್ಕೋತೇನೆ. ಇಷ್ಟೊತ್ತನ ಸೀರೆಯವ್ರು ಬಂದಿರು, ಅವರೊಂದು 2 ಸೀರೆ ತೊಗೊಂಡು ಹೋದರು. 2 ಸೀರೆ ಬೆಳಗ್ಗೆ ನಮ್ಮ ಅಮ್ಮರಿಗೆ ಕೊಟ್ಟು ಬಂದಿದ್ದೇನೆ. ಟೊಮೆಟೊ ನೋಡಿ, ಇಲ್ಲೊಂದು ಕಾಯಿಯಾಗಿದೆ, ಇಲ್ಲೊಂದು ಚಿಕ್ಕದ ಕಾಯಿಯಾಗಿದೆ, ಹಾಗೆ ಇಲ್ಲೊಂದು 3 ಕಾಯಿಯಾಗಿದೆ, ಇಲ್ಲೊಂದು 2 ಆಗ್ತಾಯಿದೆ. ಕಾಯಿ ಆಗ್ತಾಯಿದೆ. ಇಲ್ಲಿ ಕೂಡ ಆಗಿದೆ ನೋಡಿ, ಇಲ್ಲೊಂದು 2 ಕಾಯಿ. ಟೋಟಲಾಗಿ ಒಂದು 7-8 ಕಾಯಿ ಆಗಿದೆ. ಮೆಣಸು ಆಗ್ತಾಯಿದೆ, ನೋಡಲೇ ಇಲ್ಲ ನೋಡಿ. ನೋಡಿ ಈ ಥರ ಈಗ ಮನೆ ಹತ್ತಿರ ಪುದೀನ ನೋಡಿದರೆ ಖುಷಿ ಆಗುತ್ತೆ ಸ್ನೇಹಿತರೆ. ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಕಾಣ್ತಿರ್ಬೋದು ನೋಡಿ. ಪುದೀನ ನೋಡಿ, ನಮ್ಮ ಮನೆಯವರು ನಟ್ಟಿದ್ದೆ ಇಲ್ಲಿ. ಖುಷಿ ಆಗುತ್ತೆ. ಕಸ ನಾನು ಇದು ಸೊಪ್ಪು ತಂದಿದ್ರು, ಮೆಂತ್ಯ ಸೊಪ್ಪಲ್ಲಿ ಬಂದಿತ್ತು ಇದೊಂದು ಟೊಮೆಟೊ ಸಸಿ, ಅದಕ್ಕಾಗಿ ಇಲ್ಲಿ ನಟ್ಟು ಬಿಟ್ಟಿದ್ದೇನೆ ಅದನ್ನು. ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವುದಿದೆಯೋ, ದೊಡ್ಡ ಟೊಮೆಟೊ ಇದೆ ಸಣ್ಣ ಟೊಮೆಟೊ ಇದೆ ಗೊತ್ತಿಲ್ಲ ನೋಡಿ. ಈಗ ನಾನು ಒಳಗಡೆ ಹೋಗ್ತೇನೆ, ಸ್ವಲ್ಪ ಕೆಲಸ ಇದೆ. ಟೊಮೆಟೊ ಇದು ಹೂ ಬಿಟ್ಟಿದೆ ನೋಡಿ ಸ್ನೇಹಿತರೆ, ಎಷ್ಟು ಹೂ ಬಿಟ್ಟಿದೆ. ಇದು ಹಚ್ಚಿ ಜಾಸ್ತಿ ಇಲ್ಲ, 20 ದಿನ ಅಷ್ಟೇ, 1 ತಿಂಗಳಾಯಿತು. ಬಂದ್ರಿ ಮೇಡಮ್ ಅವ್ರೀಗ? ಈ ಟೈಮ್ 6 ಗಂಟೆ ಆಯ್ತಾ ಈಗ? ಟೈಮ್ ಕಡೆ ನೋಡಲೇ ಇಲ್ಲ ನಾನು. ನೋಡಿ ಇದೆಷ್ಟು ಹೂ ಬಿಟ್ಟಿದೆ, ಇಲ್ಲಿ ಕಾಯಿಗಿದೆ, ಇದು ಹೂ ಬಿಟ್ಟಿದೆ, ಎಲ್ಲ ಗಿಡಗಳು ಹೂ ಬಿಡ್ತಾ ಇದ್ದಾವೆ ನೋಡಿ. ಆಯಿತು ಸ್ನೇಹಿತರೆ, ನಮ್ಮ ಮೇಡಮ್ಮವ್ರು ಬಂದರು. ನಾನು ಸ್ವಲ್ಪ ಮುಂಜಾನೆಯಿಂದ ಅಡುಗೆ ಏನೂ ಮಾಡಿಲ್ಲ, ಅಡುಗೆ ಕಡೆ ಸ್ವಲ್ಪ ಗಮನ ಕೊಡ್ತೇನೆ ಜಾಸ್ತಿ ಈಗ. ಇಲ್ಲಾಂದರೆ ಮೇಡಮ್ಮವ್ರ ಕಡೆಯಿಂದ ಬೈಸ್ಕೊಂಬಿಡ್ಬೇಕಾಗುತ್ತೆ. ಬೆಳಗ್ಗೆಯಿಂದ ಅದಾಯ್ತು ಇದಾಯ್ತು ಇದನ್ನೇ ಮಾಡಿದ್ದೇನೆ. ಆ ಬುಟ್ಟಿ ತೊಗೊಂಬರಪ್ಪ, ನಮ್ಮ ಮೇಡಮ್ಮವ್ರು ಬಂದುಬಿಟ್ಟಿದ್ದಾರೆ. ಈಗ ಬೈಸ್ಕೊಂಬಿಡೋದಾಗೈತೆ ಸ್ನೇಹಿತರೆ. ಹೋಗ್ತೇನೆ. ನಿಮಗೆ ಇನ್ನೊಂದೇನೋ ತೋರಿಸ್ಬೇಕಿತ್ತು, ಬನ್ನಿ ತೋರಿಸ್ತೇನೆ. ಅದು ಒಂದು ಯಜಮಾನ್ರು ಇವತ್ತು ಉಪನಯನಕ್ಕೆ ಹೋಗಿದ್ದರು. ಉಪನಯನಕ್ಕೆ ಹೋದಾಗ ಅಲ್ಲಿ ಏನು ಕೊಟ್ಟಿದ್ದಾರೆ ತೋರಿಸ್ತೇನೆ. ಉಪನಯನಕ್ಕೆ ಹೋಗಿದ್ರಲ್ಲ ನಿಮ್ಮ ಅಪ್ಪಾಶ್ರಯ, ಇವತ್ತು ಬೆಳಗ್ಗೆ ಅಲ್ಲಿ ಏನು ಕೊಟ್ಟಾರ ಗೊತ್ತಾ? ಹಾಪಾಯಿತು. ಹಾಂ, ದೊಡ್ಡ ಕಲ್ಲು ಸೈಡ್ ಇಡೋದಪ್ಪ. ಅದನ್ನ ಉಪನಯನಕ್ಕೆ ಹೋದಾಗ ನಿಮ್ಮ ಪಪ್ಪಾಯಿಗೆ ಏನು ಕೊಟ್ಟರು ಗೊತ್ತಾ ಶ್ರೇಯ? ಇವತ್ತು ತೋರಿಸ್ತೀನಿ ಬಾ. ಇಲ್ಲಿ ನೋಡಿ, ಬೆಳ್ಳಿ ಬಟ್ಟಲು ಕೊಟ್ಟಿದ್ದಾರೆ ಯಜಮಾನ್ರಿಗೆ, ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತೇಳಿ. ಒಂದು ಬ್ಯಾಗಲ್ಲಿ ಹಾಕಿ, ಒಂದು ತೆಂಗಿನಕಾಯಿ, ಒಂದು ಬೆಳ್ಳಿ ಬಟ್ಲ. ಇದು ಬೆಳ್ಳಿ ಬಾಟ್ಲು ಹೌದಲ್ಲ ಅಂತೇಳಿ ಡೌಟ್ ಇದೆ ನನಗೆ. ಈಗ ಈ ಥರ ಸಿಲ್ವರ್ ಬರ್ತದೆ ಅಲ್ಲ ಗೊತ್ತಿಲ್ಲ, ಇಷ್ಟಾದರೂ ಕೊಟ್ಟಿದ್ದಾರಲ್ಲ. ಚೆನ್ನಾಗಿ ಉಂಟು ಮಾತ್ರ ನೋಡಿ. ಸಿಲ್ವರ್ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಈ ಥರದ ಬೆಳ್ಳಿ ಥರ ಬರ್ತದೆ ಅಲ್ಲ, ಅದೇ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಯಾವುದಿದೆ ಅಂತೇಳಿ, ಆದರೂ ಚೆನ್ನಾಗಿದೆ. ಎಷ್ಟು ಖುಷಿ ಆಗುತ್ತಲ್ಲ ನೋಡಲಿಕ್ಕೆ. ಈ ಥರ ಇದೆ ನೋಡಿ. ಶ್ರೇಯ ನೋಡಿಲಿ, ಚೆನ್ನಾಗಿ ಉಂಟಲ್ಲ ಊಟ ಮಾಡಲಿಕ್ಕೆ ನಿಮಗೆ. ಹಾಂ, ಮತ್ತು ಒಂದು ತೆಂಗಿನಕಾಯಿ ಒಂದು ಬ್ಯಾಗಲ್ಲಿ ಹಾಕಿ ಕೊಟ್ಟಿದ್ದಾರೆ ಶ್ರೇಯ. ಇದನ್ನು ಅವಳಿಗೆ ಸುಸ್ತಾಗಿದೆ ಸ್ನೇಹಿತರೆ. ಬೆಳಗ್ಗೆ ಬೇಗ ಎದ್ದು ಓದ್ತಾಳು. ಅವಳಿಗೆ ಈಗ ಜಾಸ್ತಿ ಮಾತಾಡ್ಸಿರೋ ಬೈತಾಳೆ ನಾನು, ಸರಿಯಾಗಿ ಬೈತಾಳೆ ನನ್ನ ಸ್ನೇಹಿತರೆ. ಅವ್ರಿಗೆ ಅನುಶ್ರೀ ಸೀರೆನೇ ಬೇಕಾಗಿತ್ತು ಸ್ನೇಹಿತರೆ. ಇದೆಲ್ಲ ಕಲರ್ಸ್ ಇದರಲ್ಲಿ 2 ತೊಗೊಂಡು ಹೋದರು. ಒಂದೇ ಥರನೇ 2 ಓದಿದ್ದಾರೆ. ನಾನು ಬೆಳಗ್ಗೆ ನಮ್ಮ ಅಮ್ಮರ ಮನೆಗೆ ಸೀರೆ ತೊಗೊಂಡು ಹೋಗಿದ್ನಲ್ಲ, ಇಲ್ಲೇ ಇಟ್ಟಿದ್ದೇನೆ ಇನ್ನೂ ಅದು ಸೀರೆಗಳನ್ನು. ಹಾಗಾಗಿ ತೆಗೆದಿಡಬೇಕು. ಒಂದಿಷ್ಟು ಸೀರೆಗಳನ್ನು ತೆಗ್ದು ಕ್ಯಾರಿ ಬ್ಯಾಗ್ ನಾನು
ಈಗ ಏನಾದರೂ ಒಂದು ಮಾಡ್ತೀನಿ ಬನ್ನಿ. ಕೆಲಸ ಉಂಟು, ತುಂಬಾ ಉಂಟು ಕೆಲಸ. ಮತ್ತು ಸಿಗ್ತೀನಿ ಅಂದರೆ ನಾನಿಲ್ಲಿ ಸಾಯಂಕಾಲ ಇವು ಗೆಣಸಿನಕಾಯಿ ಬಜ್ಜಿ, ಗೆಣಸು ಮನೆ ಮುಂದೆ ಒಂದು ಗೆಣಸು ಸಿಕ್ತು, ಗೆಣಸಿನಕಾಯಿ ಬಜ್ಜಿ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದಲ್ಲ. ಹಾಗೆ ಈಗ ನಮ್ಮ ಅಮ್ಮರ ಮನೆಗೆ ಹೋಗ್ಬೇಕು, ಅವ್ರಿಗೊಂದು ಸ್ವಲ್ಪ ಮಾಡಿದ್ದೇನೆ. ಇಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಈರುಳ್ಳಿ ಬಜ್ಜಿ ಒಂದು 4 ಮಾಡಿದ್ದೀನಿ. ಈಗ ಇದು ಸೈಡ್ ಇಟ್ಟು ಬನ್ನಿ. ಇಲ್ಲಿ ಸ್ನೇಹಿತರೆ, ನಾನು ಏನೀಗ ಬಜ್ಜಿ ಕರೆದ್ನಲ್ಲ, ಅದರೊಳಗಡೆ ನಿನ್ನೆ ಏನು ಸಂಡಿಗೆ ಮಾಡಿದ್ನಲ್ಲ, ಅದೇ ಸಂಡಿಗೆ ಕರಿತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡವಾದ ಸ್ನೇಹಿತರೆ. ನಾನು ನಿನ್ನೆ అయినా ಇವು ಒಣಗಬೇಕು, ಸಂಡಿಗೆ ಕೂಡ ನೋಡಿ ಇನ್ನು ಚೆನ್ನಾಗಿ ಒಣಗಬೇಕು. ಇವು ಇನ್ನು 2 ದಿನ ಒಣಗಿಸ್ಬೇಕು. ನಾನು ನೋಡ್ಬೇಕಂಥೇಳಿ ಕರಿತಾ ಇದ್ದೀನಿ ನೋಡಿ, ಹೇಗೆ ಉಬ್ಬುತ್ತಾ ಇದೆ. ಸಂಡಿಗೆ ಮಾತ್ರ ಮಸ್ತಾಗಿದೆ ಚೆನ್ನಾಗಿ. ಆದರೆ ಇನ್ನೂ ಒಣಗಬೇಕು. ಈ ಥರ ಅದಕ್ಕೆ ಕೆಂಪು ಅನಿಸ್ತಾ ಇದ್ದಾವೆ, ಒಣಗಬೇಕು ಒಳಗಡೆ, ಯಾಕಂದ್ರೆ ಏನೋ ಹಸಿ ಇರ್ತಾವಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದ್ದಾವೆ. ನೋಡಿ ಪಳ್ಳಾಗಿ. ನಾವೇನು ಇದಕ್ಕೆ ಇದ್ರಾಗ ಉಪ್ಪು ಸಿಗುತ್ತೆ, ಇದರಲ್ಲಿ ಸೋಡಾ ಸಿಗುತ್ತೆ, ಒಂದು ಹಾಕಿದರೆ. ನಾನು ಏನೂ ಹಾಕಿಲ್ಲ, ಉಪ್ಪು ಜೀರಿಗೆ ಅಷ್ಟೇ ಹಾಕಿದ್ದೇನೆ, ಬೇರೆ ಏನೂ ಹಾಕಿಲ್ಲ. ನೋಡಿ ಎಷ್ಟು ದೊಡ್ಡದಾಗುತ್ತೆ. ನಿಮ್ಮ ಕಣ್ಣು ಮುಂದೆ ನಾನು ಕರೆದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನೀಗ ಸೇವ್ ಪಾಪಡಿ ಒಂದು 4 ಕರಿತೀನಿ, ಅಂದರೆ ಜಾಸ್ತಿ ಏನು ಕರಿತಾ ಇಲ್ಲ, ಬಜ್ಜಿ ಎಲ್ಲ ಮಾಡಿರೋದ್ರಿಂದ ಸುಮ್ಮನೆ ಇದನ್ನು ನೋಡ್ಬೇಕಂತ ಹೇಳಿ ನೋಡಿ. ಸಂಡಿಗೆ ಅಕ್ಕಿ ನೆನೆಯಿಟ್ಟು ಏನು ಮಾಡ್ತಿಲ್ಲ ಸ್ನೇಹಿತರೆ, ಅವು ಮಾತ್ರ ಮಸ್ತಾಗಿ ಬರ್ತಾವೆ ನೋಡಿ, ಈ ಥರ ಮಸ್ತಾಗಿ ಸಂಡಿಗೆ. ಯಾರಿಗೆಲ್ಲ ಇಷ್ಟ ನೋಡಿ, ಇದರ ರೆಸಿಪಿ ನಾನು ಆಲ್ರೆಡಿ 2 ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಬಜ್ಜಿ ಕರಿಕಿಂತ ಮುಂಚೆನೇ ಕರಿಬೋದಿತ್ತು ಸ್ವಲ್ಪ, ಯಾಕಂದರೆ ಒಣಗಿರೋದು ಹೆದರಿಕೆ ಇತ್ತು ನನಗೆ, ಅದಕ್ಕಾಗಿ ಕರೀಲಿಲ್ಲ. ಎಲ್ಲ ಎಣ್ಣೆ ಹಾಳು ಮಾಡುತ್ತೆ ಏನೋ ಅಂಥೇಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ನೋಡಿ, ಎಷ್ಟು ಚಿಕ್ಕದಿತ್ತು, ಯಾವ ಥರ ಅರಳ್ತಾ ಇದೆ. ಮಲ್ಲಿಗೆ ಹೂವು ಅರಳುತ್ತೆ ನೋಡಿ, ಆ ಥರ ಅರಳ್ತಾ ಇದೆ. ಇದ್ರದ್ದು ನಾನು ಅಪ್ಲೋಡ್ ಮಾಡಿದ್ದೀನಿ. ವರ್ಷ ನಾನು ಇದೇ ಥರ ಮಾಡ್ತೇನೆ, ಬೇರೆ ಥರ ಮಾಡೋದೇ ಇಲ್ಲ, ಇದೇ ಥರ. ಯಾಕಂದರೆ ಸಂಡಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಇಷ್ಟ ನೋಡಿ ಕಮೆಂಟ್ ಮಾಡಿ. ನೋಡಿ ರೆಡಿ ಆಯಿತು. ಈಗ ನಮ್ಮ ಅಮ್ಮರ ಮನೆಗೆ ಹೋಗಿ ಸ್ವಲ್ಪ ಬಜ್ಜಿ ಕೊಟ್ಟು, ತುಂಬ ದಿನ ಆಯಿತು ನಾನು ಅವ್ರ ಮನೆಗೆ ಹೋಗೋದೇ. ಈಗ 2-3 ವಾರನೇ ಆಯಿತು ಅವ್ರ ಮನೆ ಕಡೆ ಹೋಗಲೇ ಇಲ್ಲ ಸ್ನೇಹಿತರೆ, ಅದಕ್ಕಾಗಿ ಹೋಗಿ ಬರ್ತೇನೆ. 8 ಸಂಡಿಗೆ ಕರೆದಿದ್ದೀನಿ ನಾನು, 8 ಸಂಡಿಗೆ ಮಾತ್ರ ಕರೆದಿರೋದು. ಎಷ್ಟು ಮಸ್ತಾಗಿ ಬಂದಿದ್ದಾವೆ ಅಂದರೆ ಸಂಡಿಗೆ, ಸಖತ್ತಾಗಿದ್ದಾವೆ. ಬಜ್ಜಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ. ಯಾರಿಗೆಲ್ಲ ಇಷ್ಟ ಅಲ್ಲ ಕಮೆಂಟ್ ಮಾಡಿ. ಈಗ ಇಷ್ಟು ಪಾತ್ರೆ ಇದ್ದಾವೆ. ಇಲ್ಲಿ ಅನ್ನ ಕೂಡ ರೆಡಿ ಇದೆ, ಬಂದು ಪಾತ್ರೆ ಎಲ್ಲ ತೊಳಿತೀನಿ. ತುಂಬಾ ಕೆಲಸ ಇದೆ, ಬಂದು ಪಾತ್ರೆ ತೊಳಿತೀನಿ. ಇನ್ನೂ ನಾನು ಚಾನೇ ಕುಡಿದಿಲ್ಲ. ಈಗ ನೆನಪಾಯ್ತು ನೋಡಿ, ಅಷ್ಟು ನೆನಪಿನ ಶಕ್ತಿ ಹೋದಂಗಾಗಿದೆ ನನಗೂ ಕೂಡ ಕೆಲಸದಲ್ಲಿ. ಯಾವಾಗ ಮಾಡಿಟ್ಟಿದ್ದಾಳೆ ಗೊತ್ತಾ ಸ್ನೇಹಿತರೆ, ಶ್ರೇಯ 7 ಗಂಟೆಗೆ ಮಾಡಿದ್ದಾಳೆ. 8:15 ಆಗಿದೆ ಟೈಮ್. ಈಗ 1:15 ಗಂಟೆ ಆಯಿತು ಮಾಡಿಟ್ಟು. ಹೀಗಾಗಿ ಬೇಯಿಸ್ಕೊತೀನಿ ಸ್ನೇಹಿತರೆ ನಾನು ನೋಡಿ. ಕತ್ಲೆಯಲ್ಲಿ ಆಯಿತು ಸ್ನೇಹಿತರೆ. ಏನಪ್ಪ ಸಂಡಿಗೆ ತಿನ್ನೋನು ಯಾವ ಥರ ಬಾಗ್ಯಾವ ನೀನು ಮಾಡಿದ್ದವು? ಪಳ್ಳಗ್ಯಾವ? ಎಷ್ಟು ಪಳ್ಳಗೆ ನೋಡಿ, ಸೌಂಡ್ ಕೇಳ್ತಾ ಉಂಟು ಕರ್ಕ್ ಅನ್ನೋದು ಅಲ್ಲ. ಇದು ಚೆಲ್ಬೇಡ, ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿಬಿಡಪ್ಪ, ಅವು ಮೆತ್ತಗಾಕ್ಕವು. ಬಜ್ಜಿ ಟೇಸ್ಟ್ ಹೆಂಗಾಗಿದ್ದು? ಚೆನ್ನಾಗಿದ್ವಾ ಸ್ನೇಹಿತರೆ? ಈಗ ನಾನು ಲೇಟ್ ಆಗುತ್ತೆ, 8:15 ಆಗಿದೆ ಆಲ್ರೆಡಿ. ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೀನಿ, ಕತ್ಲಾಗುತ್ತೆ. ತುಂಬ ದಿನ ಆಯಿತು. ಅವ್ರಿಗೊಂದು 4 ಸಂಡಿಗೆ ಕೊಟ್ಟು, ಹೊಸ ಸಂಡಿಗೆ ಎಲ್ಲ ಕೊಟ್ಟು, ಬಜ್ಜಿ ಕೊಟ್ಟು ಮಾತಾಡಿಸ್ಕೊಂಡು ಬಂದುಬಿಡ್ತೀನಿ. ಅವ್ರು ಪಾಪ ಕಾಲ್ ಮಾಡ್ತಾಯಿದ್ದಾರೆ ಗುಲ್ಕ ಗಂಟ್ಲೆ, ಅದಕ್ಕಾಗಿ ಹೋಗಿ ಭೇಟಿಯಾಗಿ ಬರ್ತೀನಿ. ಇದಷ್ಟು ಚಹಾ ಕುಡ್ದು ಹೋಗ್ತೇನೆ, ಬಿಸಿ ಬಿಸಿ ಚಹಾ. ಸಂಡಿಗೆ ನೋಡಿ ಇಲ್ಲಿಟ್ಟಿದ್ದೀನಿ, ಇನ್ನೂ 2 ದಿನ ಬಿಸಿಲಿಗೆ ಹಾಕ್ತೇನೆ. ಯಜಮಾನ್ರು ಏನೇನೋ ತಂದಿದ್ದಾರೆ ಬನ್ನಿ ಇಲ್ಲಿ ನೋಡುವ. ಬಾಳೆಹಣ್ಣು, ದ್ರಾಕ್ಷಿ ತೊಗೊಂಬಂದಿದ್ದಾರೆ. ಕತ್ಲೆ
ದ್ರಾಕ್ಷಿ ತೊಗೊಂಡಿದ್ದಾರೆ, ಹಾಗೆ ಬಾಳೆಹಣ್ಣು. ಇದು ಏನೋ ಬಿಡ್ಚಿಂಗ ಏನೋ ತೊಗೊಂಡಿದ್ದಾರೆ ಹಾಕಲಿಕ್ಕೆ. ನೀರು ಬಿಡ್ತಾ ಇದ್ದಾರೆ ಹೊರಗಡೆ ಅವರು. ಬಿಡಲಿ ಸ್ನೇಹಿತರೆ. ಇವನು ತಿನ್ನು, ಅದನ್ನು ಸೈಡಿಡು. ಬಜ್ಜಿ ತಿನ್ನತ್ತಾಳೆ ಸ್ನೇಹಿತರೆ. ಇಲ್ಲ ಎಣ್ಣಿಲ್ಲ, ನೀರು ಐತಿ ನೋಡಿ. ಮತ್ತು ಹೌದು, ತೆಗೆದು ಸೈಡಿಡು. ಇವನು ಸಂಡಿಗೆ ತಿನ್ನು. ನಿನ್ನೆ ಮಾಡಿದ್ದು ಸಂಡಿಗೆ. ನಮ್ಮ ಮನ್ಯಾಗ ಇವ್ರನ್ನ ಕೇಳೋದೇ ಮುಂದೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹೇಗೆ ಬಂದವ? ತಿನ್ಲ ಸಾಕ ತಕ್ಕದಿಲ್ಲ. ಪಪ್ಪಾಗ ಒಂದು ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ಯಜಮಾನ್ರು ಇಲ್ಲಿ ಕೂತಿದ್ದಾರೆ. ಇವ್ರನ್ನೊಂದು ಸ್ವಲ್ಪ ಕೇಳೋನು. ಹೇಗೆ ಬಂದ ನೋಡ್ರಿ. ನೀನು ಮಾಡಿದ್ದು ಸಂಡಿಗೆ ಸುಸ್ತಾಗಿದೆ ಅಂತೇಳಿ ಕೂತಿದ್ದಾರೆ ಸ್ನೇಹಿತರೆ ಅವ್ರು. ಕುರ್ಕುರು ಚೆನ್ನಾಗ್ಯಾವ್ರ ನಿಮಗೆ? ಸೂಪರ್ ಅಲ್ಲ? ಮಸ್ತ್ ಬಂದವ. ಸರಿ, ಓಕೆ. ನಿಮ್ಮ ಚಹಾ ಹಾಕೊಂಬರ್ತೀನಿ ರೀ. ಓಹೋ ಚಾ 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 ಸ್ನೇಹಿತರೆ, ನಾನು ಕುಡಿತಾ ಇದ್ದೆ. ಯಜಮಾನ್ರಿಗೆ ಚಹಾ ಬೇಕಾಯ್ತು. ಮತ್ತು ಸ್ವಲ್ಪ ಅವರಿಗೆ ಮಾಡ್ಬೇಕಂತೇಳಿ ಬಂದೆ. ಚಹಾ ಮಾಡಿ ಅವ್ರಿಗೆ ಕೊಡ್ತೇನೆ. ಒಂದೆರಡು ಬಜ್ಜಿ ತಿಂದು ಹೋಗಿ ಬರ್ತೆ. ಲೇಟ್ ಆಗುತ್ತೆ. ಅವರು ಕುಡಿಯೋದು ಚಹಾ ಸ್ವಲ್ಪನೇ, ಇಷ್ಟು ಜಾಸ್ತಿ ಕುಡಿಯಲ್ಲ ಅವರು. ಇದಷ್ಟು ನಾನು ಹಾಕ್ಕೊಂಡ್ಬಿಡ್ತೀನಿ. ನಮ್ಮ ಮನೇಲಿ ಚಹಾ ಕುಡಿಯೋದು ಒಂದು ಸ್ವಲ್ಪ ನಾನೇ ಜಾಸ್ತಿ. ಎಲ್ಲದನ್ನು ತೊಗೊಂಬರೋ ಇದನ್ನದು ತೊಗೊಂಬ ಹಾಕಿ ಡಬ್ಬೆ ಹಾಕಿ ಕೊಡು ಚಹಾ. ಸ್ನೇಹಿತರೆ, ಸಾಕಾಗಿ ಹೋಯಿತು. ನಮ್ಮ ಅಮ್ಮರ ಮನೆಗೆ ಹೋಗಿ ಬಂದೆ. ತುಂಬ ಹೊತ್ತಾಯ್ತು ಬಂದು. ಟೈಮ್ ಬಂದು 11 ಗಂಟೆ ಆಗ್ತದೆ. ನಿದ್ದೆ ಕತ್ತು ಬಂದುಬಿಟ್ಟಿದೆ. ವಿಡಿಯೋ ಎಂಡ್ ಮಾಡಿದ್ದೆಲ್ಲ ವಿಡಿಯೋ ಎಂಡ್ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಅಮ್ಮರ ಮನೆಗೆ ಹೋಗಿ ಬಂದು ಊಟ ಮಾಡಿ ಸ್ವಲ್ಪ ಎಡಿಟ್ ಮಾಡಿ ಈ ವಿಡಿಯೋ ಎಂಡ್ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.